ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಿಎಸ್ಎಸ್ಕೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದಿರುವ ಎಂಎನ್ಆರ್ ಸಕ್ಕರೆ ಕಾರ್ಖಾನೆಯು ರೈತರಿಗೆ ನೀಡಬೇಕಾದ ಟನ್ಗೆ ರೂ. 50 ಪ್ರೋತ್ಸಾಹಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು. ಹಣ ನೀಡದಿದ್ದರೆ ಈ ಸಾಲಿನಲ್ಲಿ ಕಾರ್ಖಾನೆ ಕಬ್ಬು ಅರೆಯಲು ಬಿಡುವುದಿಲ್ಲ ಎಂದು ಎಚ್ಚರಿಸಿ ಪಾಂಡವಪುರ ಹಾಗೂ ಶ್ರೀರಂಗಪಟ್ಟಣದ ತಾಲೂಕಿನ ರೈತ ಸಂಘದ ಕಾರ್ಯಕರ್ತರು ಕಾರ್ಖಾನೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಕಾರ್ಖಾನೆ ಎದುರು ಪ್ರತಿಭಟನಾ ಧರಣಿ ಪ್ರಾರಂಭಿಸಿದ ರೈತ ಸಂಘದ ನೂರಾರು ಕಾರ್ಯಕರ್ತರು ಕಬ್ಬು ಬೆಳೆಗಾರರಿಗೆ ನೀಡಬೇಕಾದ ಪ್ರೋತ್ಸಾಹಧನವನ್ನು ನೀಡದೆ ಇರುವ ಎಂಎನ್ಆರ್ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. 2025-26ನೇ ಸಾಲಿನ ರಾಜ್ಯ ಸರ್ಕಾರವು ಟನ್ ಕಬ್ಬಿಗೆ 3200 ದರ ನಿಗದಿ ಮಾಡುವುದರ ಜೊತೆಗೆ ಟನ್ ಕಬ್ಬಿಗೆ ರೂ. ಪ್ರೋತ್ಸಾಹಧನ ನೀಡಲು ಒಪ್ಪಿಗೆ ನೀಡಿತು. ಸರ್ಕಾರದಿಂದ ರೂ. 50 ಬಿಡುಗಡೆ ಮಾಡಿ ಉಳಿಕೆ ರೂ. 50 ಕಾರ್ಖಾನೆಯಿಂದ ನೀಡಬೇಕು ಎಂದು ಆದೇಶಿಸಿತು. ಆದರೆ ಇಲ್ಲಿನ ಎಂಎನ್ಆರ್ ಸಕ್ಕರೆ ಕಾರ್ಖಾನೆ ಸೇರಿದಂತೆ ರಾಜ್ಯದಲ್ಲಿನ 7 ಕಾರ್ಖಾನೆಗಳು ಮಾತ್ರ ರೈತರಿಗೆ ಹಣ ನೀಡದೆ ಇದರ ವಿರುದ್ಧ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿರುತ್ತಾರೆ. ಕೂಡಲೇ ಈ ತಡೆಯಾಜ್ಞೆಯನ್ನು ವಾಪಸ್ಸು ಪಡೆದು ಕಾರ್ಖಾನೆಯಿಂದ ರೈತರಿಗೆ ಪಾವತಿಸಬೇಕಾದ ಪ್ರೋತ್ಸಾಹಧನವನ್ನು ಕಬ್ಬು ಬೆಳೆಗಾರರಿಗೆ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಕೆಂಪುಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ, ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಡಾಮಡಹಳ್ಳಿ ಅಶೋಕ, ಶ್ರೀರಂಗಪಟ್ಟಣ ತಾಲೂಕು ಘಟಕದ ಅಧ್ಯಕ್ಷ ಸಂಭೂಗೌಡ, ಮುಖಂಡರಾದ ಕೆನ್ನಾಳು ನಾಗರಾಜು, ವಿಜಯಕುಮಾರ್, ಮಹಾದೇವೇಗೌಡ, ಹರವು ಪ್ರಕಾಶ್, ಗೋವಿಂದರಾಜು, ಕೆಕೆ ಗೌಡೇಗೌಡ, ಎನ್ ದಯಾನಂದ್, ಕೃಷ್ಣೇಗೌಡ, ಬಾಲಕೃಷ್ಣ, ಪಾಂಡು, ಸ್ವಾಮಿಗೌಡ, ರಮೇಶ್, ಕಾಳೇಗೌಡ, ಟಿಎನ್ ಹಾಳಯ್ಯ, ಮೊದಲಿಯಾರ್, ವೆಂಕಟೇಶ್, ಎಚ್ಎಲ್ ಮುರಳೀಧರ್, ರಳಕುಪ್ಪೆ ರೂಪಾ, ಅನಿತಾ, ಪ್ರದೀಪ್, ಶಿವಕುಮಾರ್ ಇತರರು ಇದ್ದರು. ಎಂಎನ್ಆರ್ ಶುಗರ್ಸ್ ಅವರು ಏನು ರೈತರಿಗೆ ಕೊಡಬೇಕಾದಂಥ 50 ರೂಪಾಯಿನ ತತ್ಕ್ಷಣ ಕೊಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಈ ಹಿಂದೆ ಕಳೆದ ಹಂಗಾಮಿನಲ್ಲಿ ಸರಬರಾಜು ಮಾಡಿರ್ತಕ್ಕಂಥ ಕಬ್ಬಿಗೆ 100 ರೂಪಾಯಿ ಏನು ಪ್ರೋತ್ಸಾಹಧನವನ್ನು ಘೋಷಣೆ ಮಾಡಿತ್ತು. ಸರ್ಕಾರ 50 ರೂಪಾಯಿ ಮತ್ತು ಕಾರ್ಖಾನೆ 50 ರೂಪಾಯಿ ಕೊಡಬೇಕು ಅಂತೇಳಿ ಘೋಷಣೆ ಮಾಡಿತ್ತು. ಇದ್ರ ವಿರುದ್ಧ ಏನು ಎಂಎನ್ಆರ್ ಕಂಪ್ನಿ ಒಂದು ಸ್ಟೇಯನ್ನು ತಂದಿತ್ತು, ತಡೆಯಾಜ್ಞೆಯನ್ನು, ಅದನ್ನು ವಾಪಸ್ ಪಡೆದು ತತ್ಕ್ಷಣ ರೈತರಿಗೆ 50 ರೂಪಾಯಿಯನ್ನು ಹಾಕಬೇಕು, ಇಲ್ಲಾಂದರೆ ಈ ಹಂಗಾಮಿನಲ್ಲಿ ಕಬ್ಬನ್ನು ಅರಿಲಿಕ್ಕೆ ಬಿಡಲ್ಲ ಅಂತೇಳಿ ಇವತ್ತು ಪಾಂಡವಪುರ ತಾಲೂಕು ಕಬ್ಬು ಬೆಳೆಗಾರರು ಮತ್ತು ಶ್ರೀರಂಗಪಟ್ಟಣ ಕಬ್ಬು ಬೆಳೆಗಾರರು ಹಾಗೂ ರೈತ ಸಂಘಟನೆ ಎಲ್ಲ ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪ್ರತಿಭಟನೆ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಏನಂತ ಭರವಸೆ ಕೊಟ್ಟರು? ಇವಾಗ ನಾವು ಸಂಬಂಧಪಟ್ಟ ನಮ್ಮ ಮಾಲೀಕರ ಜೊತೆ ಮಾತಾಡಿ ತತ್ಕ್ಷಣ ಅದನ್ನು ಆಗ್ತೀವಿ ಅಂತೇಳಿ ಒಂದು ಭರವಸೆ ಇದೆ. ಬೆಳೆ ಬಗ್ಗೆ ನೀರು ಬಿಡೋಕೆ ಹೇಳಿದ್ರಲ್ಲ, ಈಗಾಗಲೇ ಸಾಕಷ್ಟು ಬೆಳೆಗಳು ಒಣಗ್ತಾ ಇರ್ತಕ್ಕಂಥದ್ದು ಮತ್ತು ಜಾನುವಾರುಗಳಿಗೆ ಕುಡಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕಾವೇರಿ ಅಚ್ಚುಕಟ್ಟಿನ ಎಲ್ಲ ನಾಲೆಗಳಿಗೂ ತತ್ಕ್ಷಣ ಒಂದು ಕಟ್ಟು ನೀರು ಕೊಡಬೇಕು ಅಂತೇಳಿ ಇವತ್ತು ರಸ್ತೆ ತಡೆ ಮಾಡಿ ಸರ್ಕಾರವನ್ನು ಎಚ್ಚರಿಸಿದ್ವಿ. ಸಂಬಂಧಪಟ್ಟ ಇಂಜಿನಿಯರ್ಗೆ ಫೋನ್ ಮಾಡಿದ್ವಿ, ಅದನ್ನು ICIC ಮೀಟಿಂಗ್ನಲ್ಲಿ ಇದಾಗಬೇಕು ಅಂತ ಹೇಳಿದ್ದಾರೆ. ಇಲ್ಲ, ನಾವು ಜೂನ್ ತಿಂಗಳಲ್ಲಿ ಮಳೆ ಆಗ್ದೇ ಇರೋದ್ರಿಂದ ತತ್ಕ್ಷಣ ಒಂದು ಕಟ್ಟು ನೀರನ್ನು ಹರಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ವಿ. ಕಬ್ಬು ಬೆಳೆಗಾರರು ಹಾಗೂ ರೈತ ಸಂಘಟನೆ ಎಲ್ಲ ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪ್ರತಿಭಟನೆ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಏನಂತ ಭರವಸೆ ಕೊಟ್ಟರು? ಇವಾಗ ನಾವು ಸಂಬಂಧಪಟ್ಟ ನಮ್ಮ ಮಾಲೀಕರ ಜೊತೆ ಮಾತಾಡಿ ತತ್ಕ್ಷಣ ಅದನ್ನು ಆಗ್ತೀವಿ ಅಂತೇಳಿ ಒಂದು ಭರವಸೆ ಇದೆ. ಬೆಳೆ ಬಗ್ಗೆ ನೀರು ಬಿಡೋಕೆ ಹೇಳಿದ್ರಲ್ಲ, ಈಗಾಗಲೇ ಸಾಕಷ್ಟು ಬೆಳೆಗಳು ಒಣಗ್ತಾ ಇರ್ತಕ್ಕಂಥದ್ದು ಮತ್ತು ಜಾನುವಾರುಗಳಿಗೆ ಕುಡಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕಾವೇರಿ ಅಚ್ಚುಕಟ್ಟಿನ ಎಲ್ಲ ನಾಲೆಗಳಿಗೂ ತತ್ಕ್ಷಣ ಒಂದು ಕಟ್ಟು ನೀರು ಕೊಡಬೇಕು ಅಂತೇಳಿ ಇವತ್ತು ರಸ್ತೆ ತಡೆ ಮಾಡಿ ಸರ್ಕಾರವನ್ನು ಎಚ್ಚರಿಸಿದ್ವಿ. ಸಂಬಂಧಪಟ್ಟ ಇಂಜಿನಿಯರ್ಗೆ ಫೋನ್ ಮಾಡಿದ್ವಿ, ಅದನ್ನು ICIC ಮೀಟಿಂಗ್ನಲ್ಲಿ ಇದಾಗಬೇಕು ಅಂತ ಹೇಳಿದ್ದಾರೆ. ಇಲ್ಲ, ನಾವು ಜೂನ್ ತಿಂಗಳಲ್ಲಿ ಮಳೆ ಆಗ್ದೇ ಇರೋದ್ರಿಂದ ತತ್ಕ್ಷಣ ಒಂದು ಕಟ್ಟು ನೀರನ್ನು ಹರಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ವಿ. ಇವತ್ತೇನು ನಾವು ಹೋರಾಟ ಮಾಡಿದ್ವಿ, ಕಾರ್ಖಾನೆಯಿಂದ 50 ರೂಪಾಯಿ ಬಂದಿಲ್ಲ ಅಂತ ಹೇಳಿ. ಸೊ ಒಂದು ಎಕ್ಸಾಂಪಲ್ ಅಂದರೆ ಲಾಸ್ಟ್ ಇಯರ್ ನೀವು ನೋಡಿದ್ರಿ, ಮಾವಿನ ಹಣ್ಣನ್ನ ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಲಾಸ್ಟ್ ಇಯರ್ 100-105 ರೂಪಾಯಿ ಒಂದು ಕೆಜಿ ಹಣ್ಣು ಸಿಗ್ತಾ ಇರಲಿಲ್ಲ. ಇವಾಗ ನೋಡಿ 100 ರೂಪಾಯಿಗೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಮೈಸೂರಲ್ಲಿ 3 ಕೆಜಿ ಮಾವಿನ ಹಣ್ಣು ಸಿಗ್ತಿದೆ. ಯಾಕೆ ಅಂದರೆ ಜಪಾನ್ ಮತ್ತು ಬೇರೆ ಬೇರೆ ದೇಶಗಳು ನಮ್ಮಲ್ಲಿರೋ ಮಾವಿನ ಹಣ್ಣನ್ನ ಮುಂಚೆ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ರು. ಇವಾಗ ಇಷ್ಟು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದರೆ ಫುಲ್ ರಾಸಾಯನಿಕ ಹಾಕಿ ನಾವು ಹಣ್ಣು ಮಾಡ್ತಾ ಇದ್ದೀವಿ. ಮತ್ತು ಈವನ್ ಗಿಡಗಳು ಕೂಡ ಗೊಬ್ಬರಗಳೆಲ್ಲ ಸಾವಯವ ಆಗ್ತಂತ ನಾವು ಆಗ್ತಾ ಇದೀವಿ ಅಂತ ಹೇಳಿ ಅವ್ರಿಗೂ ಅದನ್ನ ಟೆಸ್ಟ್ ಮಾಡಿ ಈ ಸಲ ಮಾವಿನ ಹಣ್ಣು ರಿಜೆಕ್ಟ್ ಮಾಡಿದ್ದಾರೆ ಜಪಾನ್ ಮತ್ತು ಬೇರೆ ಬೇರೆ ದೇಶದವರು. ಸೊ ಅದೇ ಥರ
ಮುಂದೆ ಪೀಳಿಗೆಗಳಲ್ಲಿ ಅಥವಾ ನೆಕ್ಸ್ಟ್ ದಿನಗಳಲ್ಲಿ ಕೂಡ ಇದೇ ಥರ ಈ ಸಕ್ಕರೆ ಕೂಡ ರಿಜೆಕ್ಟ್ ಆಗ್ತದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈಗ ನೋಡ್ತಾ ಇದ್ದೀರಾ ಎಲ್ಲ ಕಡೆ ಸಾವಯವ ಹಣ್ಣು ಮತ್ತು ಬೆಲ್ಲ ಎಲ್ಲ ಕಡೆ ನಮ್ಮ ರೈತರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೇ ಥರ ನಮ್ಮ ರೈತರು ಅದ್ರ ಮೂಲಗಳ ಕಡೆ ಹೊಟ್ಟೋದ್ರೆ ನಿಮಗೆ ಬೆಲ್ಲನ ನಾವು ಕೊಡಲ್ಲ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ನಾವು ಕಬ್ಬೆ ಕೊಡಲ್ಲ ಅಂದ್ರೆ ನಾವೇ ಬೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೊರಗಡೆ ಇಲ್ಲ. ಅದೇ ಸಕ್ಕರೆ ಫ್ಯಾಕ್ಟ್ರಿಗಳನ್ನ ನೀವು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ನಿಮಗೆ ಬುದ್ಧಿ ಬರುತ್ತೆ ಅಂತ ನಾನು ಹೇಳ್ತಾ ಒಂದೆರಡು ಮಾತಾಡೋದು. ಈಗ 50 ರೂಪಾಯಿ ಏನಂತಂದ್ರು? ನಾವೀಗ 50 ರೂಪಾಯಿನ ಮನವಿ ಕೊಟ್ಟಿದ್ದೀವಿ ಅವ್ರಿಗೆ. ಸೊ ಬೇರೆ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ ದುಡ್ಡನ್ನ. ಸೊ ಈವನ್ ಲಾಸ್ಟ್ ತಿಂಗಳು ಕೂಡ ನಾವು DC ಆಫೀಸಲ್ಲಿ ಇದಕ್ಕೇನೆ ಮಾಡಿದ್ವಿ. ಅವ್ರು ಸರ್ಕಾರದಿಂದ ಕೊಟ್ಟಿದ್ದಾರೆ, ಸರ್ಕಾರದ ಕಾರ್ಖಾನೆಗಳಿಗೆ ಮನವಿ ಕೊಟ್ಟಿದ್ದೀವಿ. ಆದ್ರೆ ಅವ್ರು ಏನೋ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಈ ಕಾರ್ಖಾನೆಯವರು DC ಅವ್ರು ಹೇಳಿದ್ರು ಇವರು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಗೆ ಒಂದೇ ಇರೋದು ಇವಾಗ ಆಧಾರ ಏನಂತಂದ್ರೆ ಹೋರಾಟ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಕಾರ್ಖಾನೆ ಮುಂದೆನೆ ಬಂದಿದ್ದೀವಿ. ಸೊ DC ಅವ್ರು ಆರ್ಡರ್ ಕೊಟ್ಟರು ನೀವು ಬುದ್ಧಿ ಕಲಿಸಿಲ್ಲ ಅಂತಂದ್ರೆ ನಾವೇ ಬಂದಿದ್ದೀವಿ. ನೆಕ್ಸ್ಟ್ ನಾವೇ ನಿಮಗೆ ಬುದ್ಧಿ ಕಲಿಸ್ತೀವಿ. ಹೆಂಗ್ ಕಲಿಸ್ತೀವಿ ಅಂತಂದ್ರೆ ನಾವು ನಿಮ್ಮ ಕಾರ್ಖಾನೆ ಮುಂದೆ ನಿಂತ್ಕೋತೀವಿ. ಸೊ ನೆಕ್ಸ್ಟ್ ಬರೋ ಜುಲೈ ಕಬ್ಬನ್ನ ನಾವು ನಿಮಗೆ ಕೊಡೋದಿಲ್ಲ, ಮತ್ತೆ ನಿಮಗೆ ಸ್ಟಾರ್ಟ್ ಮಾಡೋಕ್ಕೂ ನಾವು ಬಿಡೋದಿಲ್ಲ. ಸೊ ರೋಡ್ ಮುಂದೆ ನಿಲ್ಸ್ಕೊಳ್ಳಿ, ಕಬ್ಬನ್ನ ನಿಲ್ಸ್ಕೊತೀವಿ ರೋಡ್ ಮುಂದೆನೆ. ಸೊ ಮತ್ತೆ ಕಾರ್ಖಾನೆ ಸ್ಟಾರ್ಟ್ ಮಾಡೋಕ್ಕೂ ನಾವು ಬಿಡೋದಿಲ್ಲ. ಸೊ ಅದು ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು ನೋಡ್ತೀವಿ. ಫಸ್ಟ್ ಇದನ್ನ ಕ್ಲಿಯರ್ ಮಾಡಿ ಲಾಸ್ಟ್ ಇಯರ್ದು. ಸೊ ನೆಕ್ಸ್ಟ್ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಈಗ ಅವರು ಅಧಿಕಾರಿಗಳು ಬಂದಿದ್ರು. ಸೊ ಅವ್ರು ಏನು ಹೇಳ್ತಿದ್ದಾರೆ, ನೀವು ಏನು ಕೊಟ್ಟಿದ್ದೀರಾ ಇದನ್ನ ಮನವಿನ, ಸೊ ನಾವು ನಮ್ಮ ಹೈ ಲೆವೆಲ್ ಅಥಾರಿಟೀಸ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೇಕು ಅವ್ರು ಏನು ಡಿಸಿಷನ್ ತಗೋತಾರೆ ಅಂತ. ಸೊ ನಾವು ಕಾದು ನೋಡ್ತೀವಿ. ಸೊ ಅವ್ರು ಏನು ಡಿಸಿಷನ್ ತಗೊಳ್ಳಿಲ್ಲ ಅಂತಂದ್ರೆ ಖಂಡಿತ ಈ ಹೋರಾಟ ಕಂಟಿನ್ಯೂ ಆಗುತ್ತೆ. ಇದು ಇವತ್ತೇನು ಸ್ಟಾಪ್ ಇಲ್ಲ, ಇದು ಸ್ಟಾರ್ಟ್ ಅಷ್ಟೇನೆ. ಇವತ್ತು ಇದು ಎಷ್ಟು ದಿನ ಆದ್ರೂ ನಾವು ಬಿಡೋದಿಲ್ಲ. ಏನು ಇವತ್ತು ಮಂಡ್ಯ ಜಿಲ್ಲಾ ಎಲ್ಲ ಕಾರ್ಖಾನೆಗಳ ಮುಂಭಾಗದಲ್ಲಿ ಏನು ಸರ್ಕಾರ 50 ರೂಪಾಯಿ, ಕಾರ್ಖಾನೆ ಮಾಲೀಕರು 50 ರೂಪಾಯಿ ಕೊಡಬೇಕು ಅಂತ ಒಂದು ಆದೇಶನ ಮಾಡಿದ್ದು, ಸರ್ಕಾರದ ಹಣ ರೈತರ ಖಾತೆಗೆ ತಲುಪಿದೆ. ಆದರೆ ಕಾರ್ಖಾನೆಯ, ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕದ 7 ಕಾರ್ಖಾನೆಯ ಮಾಲೀಕರು ಈ ವಿಚಾರಕ್ಕೆ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದು ಆ 50 ರೂಪಾಯಿ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತವ್ರೆ. ಅವರು ಕೊಡೋದಕ್ಕೆ ಇಷ್ಟನೂ ಇಲ್ಲ. ರೈತರ ಬಗ್ಗೆ ಕಾಳಜಿ ಇದ್ದರೆ ಅವರು ಇದನ್ನು ಕೊಟ್ಬಿಟ್ಟು ಮಾತಾಡಬೇಕಾಗಿತ್ತು. ಅಂಥ ಕನಿಷ್ಠ ಕಾಳಜಿನ ಪ್ರದರ್ಶನ ಮಾಡಬೇಕು. ಯಾಕೆಂದರೆ ಇವತ್ತು ರೈತರು ಬೆಳೆದ್ರೆ ಇವ್ರ ಕಾರ್ಖಾನೆ, ರೈತರು ಕಬ್ಬು ಬೆಳೆದ್ರೆ ಇವರು ಒಂದಲ್ಲ 4, 10, 15 ಕಾರ್ಖಾನೆ ತಗೋಬೋದು, ಮಾಡ್ಬೋದು. ಆದರೆ ರೈತೇ ಕಬ್ಬು ಬೆಳೆದಿಲ್ಲ ಅಂದರೆ ಅದು ಯಾಕೂ ಪ್ರಯೋಜನ ಬರೋದಿಲ್ಲ. ಆದ್ದರಿಂದ ತಕ್ಷಣಕ್ಕೆ ಇವತ್ತು ಸಾವಿರಾರು ಜನ ರೈತರು ಸೇರಿ ಇಲ್ಲಿ ಹೋರಾಟನ ಮಾಡಿದ್ದೀವಿ. ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳ ಮುಂಭಾಗದಲ್ಲಿ ಈ ಚಳುವಳಿ ನಡೀತಾ ಇದೆ. ತಕ್ಷಣ ಈ 50 ರೂಪಾಯಿ ಏನು ಅವರು ತಡೆಯಾಜ್ಞೆ ತಂದಿದ್ದಾರೆ ಅದನ್ನು ಇವರೇ ಸ್ವತಃ ತಡೆಯಾಜ್ಞೆನ ವಾಪಸ್ ಪಡೆದು ಕೋರ್ಟ್ಗೆ ಇದನ್ನು ವಾಪಸ್ ಪಡೆದು ರೈತರಿಗೆ 50 ರೂಪಾಯಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂಡು, ಅದೇ ರೀತಿ ಇವತ್ತು ಜೂನ್ನಲ್ಲಿ ಮಳೆ ಬರ್ತಾ ಇದೆ, ದುರ್ದೈವ. ಇವತ್ತು ಭಾರೀ ಬೆಳೆಗಳು ಒಣಗ್ತಾ ಇವೆ. ಆದ್ದರಿಂದ ಏನೇ ಕಷ್ಟ ಆದರೂ ಒಂದು ಕಟ್ಟು ನೀರನ್ನ ಹರಿಸ್ಬೇಕು ಅಂತ ಜಿಲ್ಲಾಡಳಿತವ ಮತ್ತು ಸರ್ಕಾರನ ಒತ್ತಾಯ ಮಾಡಿ ಅದಕ್ಕೋಸ್ಕರನೇ ಇವತ್ತು ರಸ್ತೆ ತಡೆ ಮಾಡಿದ್ದೀವಿ. ದಯಮಾಡಿ ಒಂದು ಕಟ್ಟು ನೀರನ್ನು ಬಿಟ್ಟು ನಮ್ಮ ರೈತರ ಏನು ಸ್ಟ್ಯಾಂಡಿಂಗು ನಿಂತಿರೋ ಬೆಳೆ ಇದೆ ಅದನ್ನು ಉಳಿಸ್ಬೇಕು ಅಂತ ಇವತ್ತು ರಸ್ತೆ ತಡೆ ಮೂಲಕ ಆಗ್ರಹಿಸಿದ್ದೀವಿ. ಇದನ್ನು ಗಂಭೀರವಾಗಿ ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಒಂದು ಕಟ್ಟು ನೀರನ್ನು ಬಿಡಿಸ್ಬೇಕು ಅಂತ ನಾನು ಅವ್ರನ್ನ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ.